ಬೇಕೇ ಬೇಕು ರೈತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ. ಬರಬೇಕಿದೆ ರಸ್ತೆಗಳು, ಕನೆಕ್ಟಿವಿಟಿ. ನಾವು ನಿನ್ನೆ ಮೊನ್ನೆ ಶಾಜಾಪುರ ಆಗಿರ್ಬೋದು, ಜಾನಪಡಿ ಆಗಿರ್ಬೋದು, ಪೂರ್ತಿ ಸಂಪರ್ಕನೇ ಕಟ್ಟಾಗಿತ್ತು. ಅದೇ ರೀತಿ ನಾವು ಕಡಸೂರು, ಕೋರ್ವಾರ ಹತ್ರ ಬೇಕು, ವೆಚ್ಚ ಹತ್ರ ಬೇಕು, ಎಲ್ಲ ಕನೆಕ್ಟಿವಿಟಿ ಎಲ್ಲ ಇದು ಸಂಪರ್ಕನೇ ಕನೆಕ್ಟಿವಿಟಿ ಕಟ್ಟಾಗಿತ್ತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ನಮ್ಮ ಸರ್ಕಾರ ಇರಬೇಕಿದ್ರೆ ಇದೇ ಪಕ್ಷ ಆಪೋಸಿಷನ್ ಅವರು ಬಂದು ಯಾವ ಪ್ರತಿಭಟನೆ ಮಾಡಿದ್ರು, ಆದರೂ ಕೂಡ ನಮ್ಮ ಪಕ್ಷ ನಿಲುವು ರೈತರ ಪರವಾಗಿ ಇದೆ ಅಂತ ಅವಾಗ ನಾವು ಯಾರು ಪ್ರೀಮಿಯಂ ಕಟ್ಟಿರಲಿಲ್ಲ ರೈತರು ಅವ್ರಿಗೂ ಕೂಡ ಪರಿಹಾರ ಕೊಟ್ಟಿದ್ವಿ. ಅದೇ ರೀತಿ ಇವಾಗ ನಾವು ಅನ್ಕೋತೀವಿ, ಯಾವುದೇ ಸರ್ಕಾರ ಇರಲಿ ರೈತ ಪರವಾಗಿ ಇರಬೇಕು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಸಾಕಷ್ಟು ಪ್ರತಿಭಟನೆ ಮಾಡ್ತೀವಿ. ಬೇರೆ ಬೇರೆ ಕಡೆ, ಎಲ್ಲ ಕಡೆ, ನಮ್ಮ ಗುಲ್ಬರ್ಗ ಡಿಸ್ಟಿಕ್, ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲ ತಾಲೂಕಲ್ಲಿ ಪ್ರತಿಭಟನೆ ನಡೀತಿತ್ತು. ಆದ್ರೂ ಕೂಡ ಯಾರು ಇದು ಗಮನಕ್ಕೆ ತಗೋತಾ ಇಲ್ಲ. ಅದಕ್ಕೆ ನಮಗೂ ನಾವು ರೈತ ಪರವಾಗಿ ಇದು ಸರ್ಕಾರ ಇಲ್ಲ ಅಂತ ನಮಗೂ ಕಾಣಿಸ್ತಾ ಇದೆ. ಮತ್ತೆ ನಾನು 10 ದಿನ ಹಿಂದೆ ನಾವು ಸಚಿವರು ರೆವಿನ್ಯೂ ಮಿನಿಸ್ಟರ್ ಹತ್ರ ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೆ. ಅವರು ಕೂಡ ಅಂದ್ರು ಹೌದು ಆಗಿದೆ, ಲಾಸ್ ಆಗಿದೆ, ಆದಷ್ಟು ಬೇಗ ಮಾಡ್ತಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ನಾನು ನಿಮ್ಮ ವಿಶ್ವಾಸ ಇದೆ, ಮಾಡ್ಬೇಕು. ಯಾಕಂದ್ರೆ ಇವಾಗ ರೈತ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಕೈ ಮುಗಿದ್ರೆ ಪ್ರತಿಭಟನೆ ಹೋರಾಟ ಇನ್ನೂ ಬರೀ ನಮ್ಮ ಇಬ್ಬರು ಅಷ್ಟೇ ಅಲ್ಲ, ಈ ರಾಜ್ಯದ ಆಗುತ್ತೆ ಅಂತ ನಾನು ಸರ್ಕಾರ ಹೇಳಕ್ ಬಯಸ್ತೀನಿ. ಮತ್ತೆ ಆದಷ್ಟು ಬೇಗ ಏನಿದೆ ಪರಿಹಾರ ಸಿಗ್ಬೇಕು. ಇನ್ಶೂರೆನ್ಸ್ ಅಂತೀರ, ಹೈಯೆಸ್ಟ್ ನಮ್ಮ ಗುಲ್ಬರ್ಗ ಸಿಕ್ಕಿದೆ, ಗುಲ್ಬರ್ಗ ರೈತರಿಗೆ ಅನುಕೂಲ ಆಗಿದೆ ಅಂತ. ಆದ್ರೆ ನೀವು ಎಷ್ಟು ಘೋಷಣೆ ಮಾಡಿದ್ರಿ, ಬರೀ ಅರ್ಧ ಅಷ್ಟೇ ಇನ್ಶೂರೆನ್ಸ್ ಇವಾಗ ಅಕೌಂಟ್ ಬಂದಿದೆ, ಇನ್ನೂ ಬಂದೇ ಇಲ್ಲ. ಮತ್ತೆ ನಮ್ದು ಇನ್ನೊಂದು ಏನಿದೆ, ನೀವು ಸಾಲ ಇನ್ನು ರೈತರು ತಗೊಂಡಿದ್ದಾರೆ, ಆ ಸಾಲ ಮನ್ನಾ ಮಾಡಬೇಕು. ಮತ್ತೆ ಪ್ರತಿ ಏಕರ್ ಒಂದು 25,000, ಕನಿಷ್ಠ ಒಂದು 25,000 ಮಿನಿಮಮ್ ಆದ್ರೂ ಕೊಡಬೇಕು. 50,000 ಅಂತ ಬೇಡಿಕೆ ಇದೆ, ಆದ್ರೂ ಕನಿಷ್ಠ ಮಿನಿಮಮ್ ಆದ್ರೂ 25,000 ಕೊಡಲೇಬೇಕಂತ ಒಂದು ಬೇಡಿಕೆ ಇದೆ. ಮತ್ತೆ ಏನು ಮುಂದೆ ಜನಕ್ಕೆ ರೈತರು ಹೋಗ್ತಾರೆ, ಸೀಡ್ಸ್ ಫ್ರೀ ಉಚಿತವಾಗಿ ರೈತರು ಕೊಡಬೇಕು ಅಂತ ನಮ್ಮನ್ನು ಮನವಿ. ಅದಕ್ಕೆ ನಾವು ಇದು ಪ್ರತಿಭಟನೆ ಮಾಡ್ತೇವೆ. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ಏನು ಅತಿವೃಷ್ಟಿಯಿಂದ ನಮ್ಮ ರೈತರು ಬೆಳೆದಂಥ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಇವತ್ತ ಜಿಲ್ಲೆಯ ಎಲ್ಲ ರೈತರು ಆತಂಕಕ್ಕೊಳಗಾಗಿದ್ದು ರೈತರ ಬದುಕು ಇವತ್ತ ಬೀದಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಚಿಂಚೋಳಿ ಮಂಡಲದ ವತಿಯಿಂದ ಇವತ್ತು ಜಿಲ್ಲೆಯಾದ್ಯಂತ ಹಾನಿಗೊಳಗಾದ ಎಲ್ಲ ರೈತರಿಗೆ ಎಲ್ಲ ಒಂದು ಕೆರೆಗಳು ಕೂಡ ತುಂಬಿ ಆ ಕೆರೆಗಳಿಂದ ಹೆಚ್ಚಾದ ನೀರು ಬಿಡ್ತಾ ಆ ಕೆರೆ ದಂಡೆಯಲ್ಲಿ ಇದ್ದಂತ ರೈತರು ಕೂಡ ಇವತ್ತು ಪೂರ್ತಿ ನಾವೆಲ್ಲ ಹೊರಕೊಂಡು ನೋಡಿದ್ರು ಕೂಡ ಅವರೆಲ್ಲರೂ ಹೊರದಲ್ಲಿ ನೀರಿರ್ತೀವಿ. ಆದ ಕಾರಣ ಇವತ್ತು ಈ ರಾಜ್ಯ ಸರ್ಕಾರ ಇನ್ನೂ ಕಣ್ಮುಚ್ಚಿ ಕೂತಿದೆ. ಹೇಳ್ತಾ ಇದ್ದೇವೆ ಜಂಟಿ ಸರ್ವೆ ಮಾಡಿ ಎಲ್ಲಿ ತರ ಸರ್ವೆ ಮಾಡೋ ಆ ರೈತರು ಪೂರಾ ಭೂಮಿದ ಮುಳಿ ಹೋಗ್ತಕ್ಕಂಥ ಸಂದರ್ಭ ಇನ್ನೊಂದು ಸರ್ವೆ ಮಾಡಿದ್ರೆ ಎಲ್ಲಿ ತರ ಸರ್ವೆ ಮಾಡೋ ಅವ್ನು ಸತ್ಯ ಹಣದ ಸರ್ವೆ ಮಾಡಿ ರೊಕ್ಕ ಸುರಿತಾರೆ ಸರ್ಕಾರ. ಇವತ್ತ ಅವರ ಜೀವಂತ ಇರುವಾಗ ಅವನಿಗೆ ಏನಾದರೂ ಒಂದು ಪರಿಹಾರ ಒದಗಿಸಿಕೊಟ್ಟ ಈ ಹೋದಂತ ಬೆಳೆಗೆ ಒಂದು ಮುಂದಿನ ಬೆಳೆಗಳು ಕೂಡ ಏನೋ ಒಂದು ಸಹಾಯ ಆಗ್ತದ ಅಂತ ಒಂದು ಭಾವನೆಯಿಂದ ಸರ್ಕಾರಕ್ಕೆ ಒಂದು ಜಾತಕ ಪಕ್ಷ ಅಂತ ಕಣತೆಗೆದು ನೋಡ್ತಾ ಇರ್ತಾರೆ, ಏನಾರ ಪರಿಹಾರ ಕೊಡ್ತಾರ ಅಂತಿಕೊಂಡು. ಆ ಇನ್ಸೂರೆನ್ಸ್ ಕೂಡ ಹೋದರ್ಷ ಕೂಡ ಪ್ರತಿ ವರ್ಷ ನಾವು ಇನ್ಸೂರೆನ್ಸ್ ಮಾಡಿದ್ರು. ಆ ಇನ್ಸೂರೆನ್ಸ್ ಮಾಡಿದ್ರೆ ಅವರು ಏನ್ ಮಾಡ್ತಾರೆ, ಯಾವ ವರ್ಷ ಕೂಡ ಅದು ಹೋದರ್ಷ ಸ್ವಲ್ಪ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳು ಕೂಡ ನಮ್ಮ ಚಿಂಚೋಳಿದವರೇ ಇದ್ದಾರೆ, ಜಿಲ್ಲಾಧಿಕಾರಿಗಳು, ಕೃಷಿ ಅಧಿಕಾರಿ ಚಿಂಚೋಳಿದ್ದಾರೆ, ಹೋರಾಡಿ ನಮ್ಮ ಚಿಂಚೋಳಿಗೆ ಒಂದು ಅರ್ಧ ಇನ್ಸೂರೆನ್ಸ್ ಕೊಟ್ಟಿದ್ದಾರೆ. ಸ್ವಾಗತವನ್ನು ಕೊಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಮುಖಂಡರಾದಂತ ನಮ್ಮ ಹಿರಿಯ ಮುಖಂಡರು ಶ್ರೀ ಬಿಂಸಟ್ಟಿ ಮುರುಡ ಅವರು ಮಾತಾಡಬೇಕು ಮನವಿಯನ್ನು ಮಾಡ್ತೇನೆ. ಭಾರತೀಯ ಜನತಾ ಪಕ್ಷದ ಸೇನಾನಿಗಳೇ, ಬಂಧುಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ರಾಜ್ಯದಲ್ಲಿ ಸತತವಾಗಿ 4 ತಿಂಗಳ ಪರ್ಯಂತರವಾಗಿ ಏನು ಮಳೆ ಸುರಿತಾ ಇದೆ, ಅದಕ್ಕೆ ರೈತರು ಕಂಗಾಲಾಗ್ಯಾರ. ಆ ಕಂಗಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರ ನೆರವು ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಚಿಂಚೋಳಿ ತಾಲೂಕಿನಾಗ ಸತತ 5 ತಿಂಗಳಿಂದ ಅಂದ್ರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸತತ 5 ತಿಂಗಳು ನಮ್ಮಲ್ಲಿ
ಅತಿವೃಷ್ಟಿ ಅಂದ್ರೆ ಏನಂದ್ರೆ ಸುಮ್ಮನೆ ವಾಡಿಕೆಗಿಂತ 2-3 ಪಟ್ಟು ಜಾಸ್ತಿ ಮಳೆ ಬಿದ್ದು ನಮ್ಮಲ್ಲಿ ಎಲ್ಲ ಮಳೆಯಿಂದ ಬೆಳೆ ಹಾನಿಯಾಗ್ಯಾವ, ಮನೆಗಳೆಲ್ಲ ಹಾನಿಯಾಗತ್ತವ, ಮನೆಗಳು ಬೀಳತ್ತವ, ಬ್ರಿಡ್ಜ್ ಮುಚ್ಚೋಲತ್ತವ, ರೋಡ್ಗಳು ಕೊಚ್ಕೊಂಡು ಹೋಲತ್ತವ. ಆದ್ರ ಗಾಢ ನಿದ್ರಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಕಿಂಚಿತ್ತೂ ಏನದ ಕಾಳಜಿ ವಹಿಸ್ತಾ ಇಲ್ಲ. ಅದಕ್ಕ ಆ ಗಾಢ ನಿದ್ರೆ ಇರುವಂತ ಸರ್ಕಾರಕ್ಕೆ ಇವತ್ತು ಬಡಿ ತಿಳಿಸ್ಬೇಕಂತ ಹೇಳಿ ನಮ್ಮ ನೆಚ್ಚಿನ ಶಾಸಕರಾದ ನಾಯಕರಾದಂತ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ನೇತೃತ್ವದಲ್ಲಿ ಇವತ್ತ ಚಿಂಚೋಳಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಏನದ ರೈತ ಪರವಾಗಿರುವಂತಹ ಮನೆಗಳು ಕೇಳ್ತಾ ಇದ್ದೀವಿ. ಮಿನಿಮಮ್ ಏನದ 50,000 ರೂಪಾಯಿ ಏನದ ಒಂದು ಪರಿಹಾರ ರೂಪದಾಗ ರೈತರಿಗೆ ಕೊಡಬೇಕು. ಮತ್ತ ಕಳೆದ ವರ್ಷ ಮತ್ತೆ ಈ ವರ್ಷ ಏನು ಇದು ನಮ್ಗೆ ಬೆಳೆ ಹಾನಿಯಿಂದ ಏನು ರೊಕ್ಕ ಬರಬೇಕು ಅವು ಇನ್ನೂ ಹಾಕಿಲ್ಲ. ಇನ್ಶೂರೆನ್ಸ್ ಆಯ್ತು, ಬೆಳೆ ಹಾನಿದಾಯ್ತು, ಅವು ಇನ್ನೂ ಬಂದಿಲ್ಲ. ಅವು ತಕ್ಷಣ ರಿಲೀಸ್ ಮಾಡಬೇಕು. ಮತ್ತ ಈಗಾಗಲೇ ನಮ್ಮ ತಾಲೂಕಿದಾಗ ಏನು ರೋಡ್ಗಳು ಮತ್ತು ಬ್ರಿಡ್ಜ್ಗಳು ಏನು ಕಚ್ಕೊಂಡು ಹೋಗತ್ತವ ಅಂಥದ್ದು ಸರಿಯಾಗಿ ಸ್ಪೆಷಲ್ ಬಜೆಟ್ ಅಂತೇಳಿ ಸ್ಪೆಷಲ್ ಸಲಕ್ಕೆ ಏನದ ಸುಮಾರು ಒಂದು 2 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಚಿಂಚೋಳಿಯಿಂದ ಉಪ್ಪರ ಹೋಗಿರ್ಬೋದು, ಚಿಂಚೋಳಿಯಿಂದ ಚುಮ್ಮಂಚೋಳ ಹೋಗಿರ್ಬೋದು, ಚಿಂಚೋಳಿಯಿಂದ ಪಿಚ್ಚರ ಹೋಗಿರ್ಬೋದು, ಎಲ್ಲ ಮೇನ್ ರೋಡ್ಗಳು ಇವತ್ತೇನದ ಈ ಮಳೆ ಸರಿಯಾಗಿ ಯಾಕಂದ್ರೆ ಸತತ 5 ತಿಂಗಳಿಂದ ನಮ್ಮ ಬೆಳೆ ಚಾಲನೆ ಅದ. ಆ ಒಂದು ಬೆಳೆಯಿಂದ ಇವತ್ತ ನಮ್ಮಲ್ಲಿ ಎಲ್ಲ ಮಳೆ ಹಾನಿಗಳಾಗ್ಯಾವ. ನೋಡಿದ್ದೇನೆ ಗಾರಪಳ್ಳಿ ಅಥವಾ ಇನ್ನೊಂದು ಏನಿದೆ ಇದು PWD